ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತು ಏನಪ್ಪ ವ್ಲಾಗ್ ಅಂತ ಅಂದರೆ, ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿಯೆಲ್ಲ ಹೇಗಿದ್ದೆ, ನನ್ನ ಹೆಲ್ತ್ ಕಂಡೀಷನ್ಸ್ ಎಲ್ಲ ಹೇಗಿತ್ತು, ನಾನು ಯಾವ ರೀತಿ ಫುಡ್ಡನ್ನು ತಗೊಳ್ತಾ ಇದ್ದೆ, ಸೊ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಹೇಳ್ತೀನಿ. ಸ್ಕಿಪ್ ಮಾಡ್ದೇ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ನನ್ನ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಗಿದ್ದು 2022 ಮಾರ್ಚ್ 9ಇಂದ ಫೆಬ್ 9 ಲಾಸ್ಟ್ ಪೀರಿಯಡ್ ಆಗಿದ್ದು. ಮಾರ್ಚ್ 9ಗೆ ಆಗಬೇಕಿತ್ತು, ಆಗಿರಲಿಲ್ಲ. 1 ವೀಕ್ ಆಗ್ತಿದ್ದ ಹಾಗೇ ನನಗೆ ವಾಮಿಟಿಂಗು ಮತ್ತು ತಲೆ ಸುತ್ತೋದು ಸ್ಟಾರ್ಟ್ ಆಯಿತು. ನಾನು ಯಾವಾಗ್ಲೂ ಹುಳಿ ಮತ್ತು ಖಾರ ಜಾಸ್ತಿ ತಿಂತೀನಿ. ಸೊ ಆವಾಗ ಇದೇ ಥರ ಬೇಸಿಗೆ ಬೇರೆ, ತುಂಬಾ ಬಿಸಿಲು. ಸೊ ನನಗೆ ಸ್ವಲ್ಪ ಪಿತ್ತ ಥರ ಆಗಿರ್ಬೋದೇನೋ ಅಂತ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ. 1 ವೀಕಿಗೆ ಏನು ಗೊತ್ತಾಗುತ್ತೆ ಅಂದ್ಬಿಟ್ಟು. ಸೊ 1 ವೀಕ್ ಆದಮೇಲೆ ಮತ್ತೆ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಮಾಡಿದ ಅಡುಗೆನೇ ನನಗೆ ಸೇರ್ತಾ ಇರಲಿಲ್ಲ. ಡಾಕ್ಟರ್ಗೆ ಕಾಲ್ ಮಾಡಿದ್ವಿ. ಡಾಕ್ಟರ್ಗೆ ಈ ಥರ ವಾಮಿಟಿಂಗ್ ಆಗ್ತಾಯಿದೆ, ತಲೆ ಸುತ್ತಾಯಿದೆ, ತುಂಬ ಒಂಥರ ಎನರ್ಜಿನೇ ಇಲ್ಲ ನನಗೆ ಅಂತ ಹೇಳಿದಾಗ ಡಾಕ್ಟ್ರು ಪೀರಿಯಡ್ಸ್ ಆಗಿದೆ ಅಂತ ಕೇಳಿದ್ರು. ಸೊ ನಾನು ಹೇಳಿದೆ ಇಲ್ಲ ಆಗಿಲ್ಲ ಅಂತ ಹೇಳಿದೆ. ಸೊ ಒಂದು ಸರಿ ಕನ್ಫರ್ಮ್ ಮಾಡಿಕೊಂಡು ಕಾಲ್ ಮಾಡಿ ನನಗೆ ಚೆಕ್ ಮಾಡಿಬಿಟ್ಟು ಅಂತ ಹೇಳಿದ್ರು. ಸೊ ನಾವು ಚೆಕ್ ಮಾಡಿದಾಗ ಕನ್ಫರ್ಮ್ ಆಯಿತು, ಪಾಸಿಟಿವ್ ಬಂತು ರಿಸಲ್ಟು. ಸೊ ಡಾಕ್ಟರ್ಗೆ ಈ ಥರ ಪಾಸಿಟಿವ್ ಬಂದಿದೆ ಅಂತ ಹೇಳಿದಾಗ ಸರಿ ಹಾಸ್ಪಿಟಲಿಗೆ ಬನ್ನಿ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋದ್ವಿ. ಅವರು ಒಂದು ಸ್ಕ್ಯಾನ್ ಬರೆದುಕೊಟ್ರು 2 ಮಂತ್ಸ್ ಕಂಪ್ಲೀಟ್ ಆಗಲಿ ಅಂತ. ಬಟ್ ನನಗೆ ಲಾಸ್ಟು 2020ನಲ್ಲಿ 4th ಮಂತ್ಗೆ ಅಬೋಷನ್ ಆಗಿತ್ತು. 4th ಮಂತ್ ಆದ್ರೂ ಹಾರ್ಟ್ ಬೀಟೇ ಬಂದಿರಲಿಲ್ಲ. ಸೊ ಹಾಗಾಗಿ ಹಾರ್ಟ್ ಬೀಟ್ ಬರೋವರೆಗೂ ನಾನು ಅದು ಮೈಂಡಲ್ಲೇ ಇಟ್ಕೊಂಡಿರಲಿಲ್ಲ, ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ. ಸ್ಕ್ಯಾನ್ ಮಾಡಿಸಿದಾಗ ಹಾರ್ಟ್ ಬೀಟ್ ಬಂದಿದೆ ಅಂತ ಹೇಳಿದ್ರು ಆ್ಯಂಡ್ ನನಗೂ ಕೂಡ ಕೇಳಿಸಿದ್ರು. ಸೊ ತುಂಬಾ ಖುಷಿ ಆಯಿತು ಆವಾಗ. ಆಫ್ಟರ್ 2 ಇಯರ್ಸ್ ಮತ್ತೆ ಪ್ರೆಗ್ನೆಂಟಾಗಿ ಹಾರ್ಟ್ ಬೀಟ್ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ಸೊ ಸಖತ್ ಖುಷಿಯಾಗೋಯಿತು ಆವಾಗಂತೂ. ಸೊ ಆವಾಗಿಂದ ಮತ್ತೆ ಜಾಸ್ತಿ ನನಗೆ ಸ್ಟಾರ್ಟ್ ಆಯಿತು ವಾಮಿಟಿಂಗು, ಆಮೇಲೆ ತಲೆ ಸುತ್ತೋದು, ಬೆಳಗ್ಗೆ ಎದ್ದೇಳೋಕ್ಕೇ ಆಗ್ತಾ ಇರಲಿಲ್ಲ, ಜಾಬ್ ಹೋಗೋಕ್ಕೂ ಆಗಲಿಲ್ಲ. ಸೊ ಜಾಬ್ ಕೂಡ ಬಿಟ್ಬಿಟ್ಟೆ. ನಾನು ಜಾಬ್ ಸೇರಿ ಬರೀ 2 ಮಂತ್ಸ್ ಆಗಿತ್ತು ಅಷ್ಟೇ. ಡಿಸೆಂಬರ್ ಎಂಡಲ್ಲಿ ಜಾಬಿಗೆ ಸೇರಿದೆ. ಜಾನ್ವರಿ ಮತ್ತು ಫೆಬ್ಬು ಕಂಪ್ಲೀಟ್ ಮಾಡಿಕೊಂಡೆ. 2 ಮಂತ್ಸ್ ಕಂಪ್ಲೀಟ್ ಮಾಡಿದೆ. ಆಮೇಲಿಂದ ನನಗೆ ಹೋಗೋದಕ್ಕೇ ಆಗಲಿಲ್ಲ. ಸೊ ಜಾಬ್ ಕೂಡ ಬಿಟ್ಬಿಟ್ಟೆ. ಆ್ಯಂಡ್ ಅಮ್ಮಂಗೆ ಕಾಲ್ ಮಾಡಿ ಹೇಳಿದೆ ಈ ಥರ ಆಗಿದೆ ಅಂತ. ಸೊ ಅಮ್ಮ ನನ್ನನ್ನು ನೋಡ್ಕೊಳ್ಳೋದಕ್ಕೆ ಅಂತ ನನ್ನ ಕಸಿನ್ನ ಕರ್ಕೊಂಡು ಬಂದು 1.5 ಮಂತು ಬಿಟ್ಟರು. ಸೊ 1.5 ಮಂತು ಕಂಪ್ಲೀಟ್ ಅವಳು ನೋಡಿಕೊಂಡ್ಳು. 4th ಮಂತ್ ಸ್ಟಾರ್ಟ್ ಆಯಿತು. ಸೊ ಆವಾಗ ಅಮ್ಮ ಬಂದುಬಿಟ್ಟು ಸೀಮಂತ ಮಾಡ್ತಾರಲ್ಲ ಚಿಕ್ಕದಾಗಿ, ಸೊ ಅದನ್ನ ಮಾಡಿಕೊಂಡು ನನ್ನ ಕಸಿನ್ನ ಕರ್ಕೊಂಡು ಹೋದರು. ಆಮೇಲೆ ಆವಾಗೆಲ್ಲ ನಾನು ಚೆನ್ನಾಗಿದ್ದೆ ಅವಳು ಇರೋವರೆಗೂ, ಯಾಕಂದರೆ ಅವಳೇ ಅಡುಗೆ ಮಾಡಿಕೊಡ್ತಾಯಿದ್ಲು. ಅವಳು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಸೊ ಅವಳು ಹೋದ್ಮೇಲೆ ಮತ್ತೆ ನನಗೆ ನಾನು ಮಾಡಿದ ಅಡುಗೆ ನಂಗೆ ಸೇರಲೇ ಇಲ್ಲ. ಮತ್ತು ಹಸ್ಬೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಅವರಿಗೆ ಅಡುಗೆನೇ ಬರಲ್ಲ, ನಾನೇ ಹೇಳ್ಕೊಡ್ಬೇಕು, ನಾನೇ ಎದುರುಗಡೆ ನಿಂತು ಅದು ಹಾಕಬೇಕು, ಇದು ಹಾಕಬೇಕು, ಆ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳ್ಕೊಡ್ಬೇಕಿತ್ತು. ಸೊ ಆಮೇಲೆ ಅವ್ರ ಊಟನೂ ನನಗೆ ಸೇರಲಿಲ್ಲ ಅವ್ರು ಮಾಡಿದ್ದೂ. ಹಾಗಾಗಿ ಮತ್ತೆ ವಾಮಿಟಿಂಗ್ ಎಲ್ಲ ಜಾಸ್ತಿ ಆಗಿ ಊಟ ಸೇರಿದೆ. ನಾನು ಮತ್ತೆ ಹಾಸ್ಪಿಟಲಿಗೆ ಸೇರಿದೆ. 2 ಡೇಸ್ ನಾನು ಹಾಸ್ಪಿಟಲಲ್ಲಿ ಸಲೈನ್ ಹಾಕಬೇಕಾಯಿತು. ಸೊ ಅಷ್ಟು ವೀಕ್ ಆಗೋಗ್ಬಿಟ್ಟಿದೆ. ಒಬ್ಬಳೇ ಮಗಳು ಅಂತ ಅಂದರೆ ಎಷ್ಟು ಚೆನ್ನಾಗಿ ಸಾಕಿರ್ತಾರಲ್ವ ತಂದೆ ತಾಯಿ. ನನಗಂತೂ ಸೂಜಿ ಕಂಡ್ರೇ ಭಯ, ಇಂಜೆಕ್ಷನ್ ಅಂದ್ರೇ ನನಗೆ ಭಯ. ಇವತ್ತಿಗೂ ಇಂಜೆಕ್ಷನ್ ಅಂದರೆ ಭಯ ನನಗೆ. ಸೊ ಆ ಥರ ಇದ್ದೋಳು ಸಲೈನ್ ಹಾಕ್ಬಿಟ್ಟಿದ್ದಾರಲ್ಲ ಅಂತ ಮಮ್ಮಿ ನೋಡಿಬಿಟ್ಟು ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರು ಹಸ್ಬೆಂಡು, ಈ ಥರ ಆಗಿದೆ ಅವಳಿಗೆ ಅಂತ. ಸೊ ಇಮ್ಮಿಡಿಯೇಟಾಗಿ ಹೊರಟು ಬಂದರು ಮಮ್ಮಿ ಅಂತೂ. ಬಂದು 1-2 ದಿವಸ ನನ್ನ ಜೊತೆಗಿದ್ದು ನಾನು ಇಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸೊ ಆಮೇಲೆ ಡಾಕ್ಟ್ರಿಗೆ ಒಂದು ಸರಿ ಕೇಳ್ಕೊಂಡು ಬಿಡೋಣ ಅಂದ್ಬಿಟ್ಟು ಡಾಕ್ಟರ್ಗೆ ಕೇಳಿದ್ವಿ. ಸೊ ಅವ್ರಿಗೂ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಕರ್ಕೊಂಡು ಹೋಗ್ಬಿಡಿ, ಅಂದರೆ ಜಾಸ್ತಿ ಟ್ರಾವೆಲ್ ಎಲ್ಲ ಮಾಡ್ಸೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಸರಿ ಆಯಿತು ಊರಿಗೆ ಹೋಗ್ಬಿಡು ಅಂತ ಹಸ್ಬೆಂಡು ಹೇಳಿದ್ರು. ಸೊ 5 ಮಂತ್ಸ್ ಅವತ್ತೇ ಸ್ಟಾರ್ಟು. ಅವತ್ತೇ ನಾನು ಬ್ಯಾಂಗ್ಳೂರಿಂದ ನಮ್ಮೂರಿಗೆ ಹೊರಟಿದ್ದು. ಆ್ಯಂಡ್ ಜೊತೆಗೆ ತಮ್ಮ ಕೂಡ ಬಂದಿದ್ದ. ಮಮ್ಮಿ, ನಾನು ಮತ್ತು ತಮ್ಮ 3 ಜನನೂ ಹೊರಟ್ವಿ. ಆ ಸ್ಟೇಷನ್ವರೆಗೂ ಹಸ್ಬೆಂಡು ಕೂಡ ಬಂದು ಬಿಟ್ಟು ಹೋದರು. ಸೊ ಆ ಊರಿಗೆ ಹೋದ್ಮೇಲೆ ನನ್ನ ಹೆಲ್ತು ತುಂಬ ಚೆನ್ನಾಗಿ ಇಂಪ್ರೂವ್ ಆಯಿತು. ಇಲ್ಲಿಯೂ ತುಂಬ ಚೆನ್ನಾಗಿತ್ತು, ಬಟ್ ನನಗೆ ಊಟದ್ದೇ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಬಟ್ ಅದ್ರ ಬದಲು ನಾನು ಫ್ರೂಟ್ಸ್ಗಳನ್ನ ತಿಂತಾಯಿದ್ದೆ, ಜ್ಯೂಸನ್ನು ಮಾಡ್ಕೊಂಡು ಕುಡಿತಾಯಿದ್ದೆ. ಇಲ್ಲಿಯೂ ನನ್ನ ಹೆಲ್ತ್ ಕಂಡೀಷನ್ಸ್
ತುಂಬಾ ಚೆನ್ನಾಗಿತ್ತು. ನನ್ನ ವೆಯ್ಟ್ ಒಂದು 45 ಇತ್ತು. ಸೊ ಆ 45 ಇದ್ದರೆ ತುಂಬ ನೋಡೋದಕ್ಕಂತೂ ತುಂಬಾ ವೀಕ್ ಅಂತ ಅನಿಸುತ್ತೆ. ನೀವು ನನ್ನ ಇನ್ಸ್ಟಾ ಐ ಡಿನ ನಾನು ಹಾಕಿರ್ತೀನಿ. ಸೊ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದ್ರೆ ನಾನು ತುಂಬ ಅಂದ್ರೆ ತುಂಬ ತೆಳ್ಳಗಿದ್ದೆ. ಸೊ ಬಟ್ ನನಗೇನಂದರೆ ಯಾವುದೇ ರೀತಿ ಬ್ಲಡ್ ಪ್ರಾಬ್ಲಮ್ ಇದುವರೆಗೂ ಆಗಲಿಲ್ಲ. ಇಲ್ಲೇನಂದರೆ ನಂಗೆ ಊಟ ಸೇರ್ತಾ ಇರಲಿಲ್ಲ. ಯಾಕೆಂದರೆ ಅಕ್ಕಪಕ್ಕ ರೂಮ್ಗಳು, ಬೆಳಗ್ಗೆ ಎಲ್ಲರೂ ಕೆಲ್ಸಕ್ಕೆ ಹೋಗೋರು, ಎಲ್ಲರೂ ಅಡುಗೆ ಮಾಡೋರು, ಅದ್ರ ಸ್ಮೆಲ್ಲೇ ಆಗ್ತಾ ಇರಲಿಲ್ಲ ನನಗೆ. ಆ್ಯಂಡ್ ಒಳಗಡೆ ಮನೆ ಒಳಗಡೆ ಕುತ್ಕೋಬೇಕು ಅಂದರೆ ಹಸ್ಬೆಂಡ್ ಅಡುಗೆ ಮಾಡ್ತಾಯಿದ್ರು. ಸೊ ಎಲ್ಲ ಒಂಥರ ನನಗೆ ಇಲ್ಲಿ ಇರೋದಕ್ಕೇ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಊರಿಗೆ ಮಮ್ಮಿ ಕರ್ಕೊಂಡು ಹೋದರು. ಸೊ ಅಲ್ಲಿನೂ ಅಷ್ಟೇ ಮಮ್ಮಿ ಮತ್ತು ದೊಡ್ಡಮ್ಮ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಏನು ತಿನ್ನಬೇಕು ಏನು ತಿನ್ನಬಾರ್ದು 3 ಹೊತ್ತು ನಮ್ಮ ಮಮ್ಮಿ ನನಗೆ ಬಿಸಿ ಬಿಸಿ ಊಟ ಮಾಡಿಸಿದ್ದಾರೆ. ಸೀಮಂತ ಮಾಡಬೇಕು ಅಂತ ಹಸ್ಬೆಂಡು ನನ್ನನ್ನು ಊರಿಗೆ ಮತ್ತು ಅವ್ರ ಊರಿಗೆ ಕರ್ಕೊಂಡು ಬಂದರು. ನಾನು ಅಲ್ಲಿವರೆಗೂ ಅಮ್ಮ ಮನೆಯಲ್ಲೇ ಇದ್ದಿದ್ದು. ಸೊ ಅಲ್ಲಿ ಒಂದಿಷ್ಟು ಫೋಟೋಶೂಟ್ಗಳನ್ನೆಲ್ಲ ಮಾಡಿಸ್ಕೊಂಡ್ವಿ. ನನಗೆ 7 ಮಂತ್ಸ್ಗೆ ಫೋಟೋಶೂಟ್ ಮಾಡಿಸ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ಹಸ್ಬೆಂಡು ಸೀಮಂತ ಮಾಡೋದು 7th ಮಂತ್ಸ್ಗೆ ಹಸ್ಬೆಂಡ್ ಊರ ಕಡೆ. ಸೊ ಆವಾಗ ಅಂದರೆ ಹೊಟ್ಟೆ ಅಷ್ಟು ದಪ್ಪ ಇರಲಿಲ್ಲ. ಸೊ ಅಂದರೆ ದೊಡ್ಡದಾಗಿರಲಿಲ್ಲ ಅಂದ್ಬಿಟ್ಟು ಫೋಟೋದಲ್ಲಿ ಅಷ್ಟು ಏನೋ ಕಾಣಿಸಲ್ಲ, ಅಂದರೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಕಾಣಿಸಲ್ಲ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ದೆ. ಬಟ್ ಹಸ್ಬೆಂಡು ಆಫ್ಟರ್ 8 ಮಂತ್ಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಕೆಲವ್ರಿಗೆ ಡೆಲಿವರಿ ಆಗಿಬಿಡುತ್ತೆ. ಸೊ ಹಂಗಾಗಿ ಏನು ಮಾಡ್ತೀಯಾ, ಇವಾಗಲೇ ಫೋಟೋಶೂಟ್ ಮಾಡಿಸ್ಬಿಡೋಣ ಅಂತ ಫೋಟೋಶೂಟ್ ಮಾಡಿಸಿದ್ರು. 8 ಮಂತ್ಸ್ಗೆ ನಮ್ಮೂರಲ್ಲಿ ಮಮ್ಮಿ ನನಗೊಬ್ಬಳೇ ಮಗಳು, ನಾನು ಇಲ್ಲೇ ಮಾಡ್ಕೊತೀನಿ, ನನಗೆ ಸೀಮಂತ ಮಾಡಿದರು. 9 ಮಂತ್ಸ್ ಅವತ್ತೇ ಸ್ಟಾರ್ಟು, ಅವತ್ತೇ ಡೆಲಿವರಿ ಆಯಿತು. ದೀಪಾವಳಿ ಹಬ್ಬದ ದಿವಸ ಆಲ್ರೆಡಿ ನಾನು ಪಾಪು ಬರ್ಡೇನಲ್ಲೆಲ್ಲ ಹೇಳಿದ್ದೀನಿ, ದೀಪಾವಳಿ ದಿವಸನೇ ಅವಳು ಹುಟ್ಟಿರೋದು ಅಂದ್ಬಿಟ್ಟು. ನನಗೆ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಆವತ್ತೇ. ಬಟ್ ನಾನು ಅಂದ್ಕೊಳ್ತಾ ಇದ್ದೆ ನಿಯರ್ ಬೈ ನನಗೆ ಡೇಟ್ ಕೊಟ್ಟಿದ್ರಲ್ಲ, ಸೊ ಹಾಗಾಗಿ ದಸರಾ ಇಲ್ಲ ದೀಪಾವಳಿ ಇವೆರಡು ಹಬ್ಬದಲ್ಲಾಗುತ್ತೆ ಅಂತ ನನಗೆ ಗೊತ್ತಿದ್ದರಿಂದ ನಾನು ದಸರಾ ಟೈಮ್ಗಾದರೆ ದುರ್ಗಾ ಅಂತ ಇಡಬೇಕು, ಆ್ಯಂಡ್ ದೀಪಾವಳಿಗಾದರೆ ಲಕ್ಷ್ಮೀದು ಯಾವುದಾದ್ರೂ ಒಂದು ಹೆಸರಿಡೋಣ ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ. ಹಸ್ಬೆಂಡು ಅವಾಗವಾಗ ಊರಿಗೆ ಬರ್ತಾಯಿದ್ರು ನನ್ನನ್ನು ನೋಡೋದಕ್ಕೆ ಅಂದ್ಬಿಟ್ಟು, ಅಂದರೆ ಹಬ್ಬ ಟೈಮಲ್ಲಿ ಆ್ಯಂಡ್ ಏನು ಪ್ರೊಡಕ್ಷನ್ ಇಲ್ಲ ಅಂದ್ಬಿಟ್ಟು ರಜೆ ಇದ್ದಾಗೆಲ್ಲ ಬರ್ತಾಯಿದ್ರು. ಜಸ್ಟ್ 2 ಡೇಸ್ ಟೈಮ್ ಸಿಕ್ಕರೂ ರಜೆ ಇದ್ರೂ ಬಂದುಬಿಡ್ತಾಯಿದ್ರು ಹಸ್ಬೆಂಡು. ಸೊ ಆವಾಗೆಲ್ಲ ನಾನು ಒಂದಿಷ್ಟು ಫೋಟೋಗಳನ್ನ ತೆಗೆಸ್ಕೊಂಡಿದ್ದೆ, ಲೈಕ್ ಹಳ್ಳಿ ಥೀಮಲ್ಲಿ. ನಾನು ಇನ್ಸ್ಟಾ ಐ ಡಿ ಲಿಂಕನ್ನು ಆಲ್ರೆಡಿ ಹಾಕಿದ್ದೀನಿ. ಸೊ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ನಾನು ಮೊಬೈಲಲ್ಲೇ ತೆಗೆದಿರೋದು ಆ ಫೋಟೋಗಳನ್ನೆಲ್ಲನೂ. ನನಗೇನಂದರೆ ತುಂಬ ಚಿಕ್ಕದಿತ್ತು ಹೊಟ್ಟೆ 7 ಮಂತ್ಸು ಮತ್ತು 8 ಮಂತ್ಸಿಗೆ. ಸೊ ಹಾಗಾಗಿ ನಂಗೆ ಫೋಟೋಶೂಟ್ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತಲೇ ಅನಿಸ್ತಾ ಇರಲಿಲ್ಲ. ಸೊ ಅಷ್ಟು ಚಿಕ್ಕದಾಗಿತ್ತು ಹೊಟ್ಟೆ. 9 ಮಂತ್ಸಿಗಾದರೆ ಸ್ವಲ್ಪ ದಪ್ಪ ಇರುತ್ತೆ, ಆಲ್ರೆಡಿ ಡೆಲಿವರಿ ಟೈಮ್ ಕೂಡ ಬಂದಿರುತ್ತಲ್ಲ. ಸೊ ಆವಾಗ ಫೋಟೋಶೂಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಆವಾಗ ಮಾಡಿಸ್ಕೋಬೇಕು ಅಂತ ಇದ್ದೆ. ಬಟ್ ನಮ್ಮಮ್ಮ ಹೇಳ್ತಾಯಿದ್ರು, ನೀನು ದಸರಾ ಹಬ್ಬ ಮಾಡ್ತೀಯೋ ಇಲ್ಲೋ ಗೊತ್ತಿಲ್ಲ, ದೀಪಾವಳಿ ಮಾಡ್ತೀಯೋ ಇಲ್ಲೋ ಗೊತ್ತಿಲ್ಲ, ಡೆಲಿವರಿ ಮಾತ್ರ ಇವೆರಡರಲ್ಲೇ ಆಗುತ್ತೆ ಅಂತ ನಂಗೆ ಯಾವಾಗಲೂ ಹೇಳೋರು. ಆ ಮಂತ್ ಬಂದಾಗಿಂದನೂ ಮಮ್ಮಿ ಹೇಳ್ತಾನೆ ಇದ್ರು, ನೀನು ಹಬ್ಬ ಮಾಡ್ತೀಯೋ ಇಲ್ವೋ ಗೊತ್ತಿಲ್ಲ, ಹಬ್ಬ ಟೈಮಲ್ಲಿ ಪಕ್ಕ ನಾವು ಹಾಸ್ಪಿಟ್ಲಲ್ಲೇ ಇರ್ತೀವಿ ಅಂತ ನಮ್ಮಮ್ಮ ಹೇಳ್ತಾಯಿದ್ರು ನನಗೆ. ಸೊ ಹಂಗಾಗಿನೇ ದಸರಾ ಟೈಮಿಗೆ ಫಸ್ಟ್ ಡೇನೇ ಬಂದ ತಕ್ಷಣ ಫಸ್ಟು ಫೋಟೋ ತೆಗೆಸ್ಕೊಂಡಿದ್ದೀನಿ ಹಸ್ಬೆಂಡ್ ಹತ್ರ. ಮಮ್ಮಿ ಈ ಥರ ಹೇಳ್ತಾ ಇದ್ದಾರೆ, ಮೇ ಬಿ ಆಗಿಬಿಟ್ರೆ ಆ ಟೈಮಲ್ಲೆಲ್ಲ ಫೋಟೋ ತೆಗೆಸ್ಕೊಂಬಿಡೋಣ ಅಂದ್ಬಿಟ್ಟು ಫೋಟೋ ತೆಗೆಸ್ಕೊಂಡಿದ್ದೆ ಆವಾಗ. ನನ್ನ ಹಸ್ಬೆಂಡ್ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬಾ ಕೇರ್ ಮಾಡ್ತಾರೆ. ಅವರಿಗೆ ಅಡುಗೆ ಬರಲಿಲ್ಲ ಅಂದ್ರೂ ರೈಸಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಐಟಮ್ಸ್ನ ಮಾಡಿಬಿಟ್ಟು ನನಗೆ ತಿನ್ನಿಸ್ತಾಯಿದ್ರು. ಆ್ಯಂಡ್ ನನಗೆ ಒಂದು ತುತ್ತೂ ನನ್ನ ಕೈಯಿಂದ ನಾನು ತಿನ್ನೋಷ್ಟು ಶಕ್ತಿನೂ ನನಗೆ ಇರಲಿಲ್ಲ. ಹಣ್ಣುಗಳನ್ನ ಕಟ್ ಮಾಡಿಕೊಡ್ತಾಯಿದ್ರು, ಜ್ಯೂಸ್ ಮಾಡಿಕೊಡ್ತಾಯಿದ್ರು, ಈವನ್ ಟ್ಯಾಬ್ಲೆಟ್ಸ್ ಕೂಡ ಅವರೇನೆ ಕೊಡ್ತಾ ಇದ್ದಿದ್ದು. ಸೊ ಹಾಗಾಗಿ ನನಗೆ ಊರಲ್ಲೂ ಅಷ್ಟೇ ಅಮ್ಮನೂ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು, ಇಲ್ಲಿನೂ ಆಯಿತು ಹಸ್ಬೆಂಡು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ಹಾಗಾಗಿನೇ ನನಗೆ ಯಾವುದೇ ರೀತಿ BP ಆಯಿತು, ಶುಗರ್ ಆಯಿತು, ಆ್ಯಂಡ್ ಬ್ಲಡ್ದು ಪ್ರಾಬ್ಲಮ್ ಇದುವರೆಗೂ ಬಂದಿಲ್ಲ. ನಿಜವಾಗ್ಲೂ ನನಗೆ ಬ್ಲಡ್ಡು 1 ಪಾಯಿಂಟ್ ಅಷ್ಟು ಕಡಿಮೆ, ಅಂದರೆ ನಾರ್ಮಲ್ 14 ಏನೋ 13 ಇರಬೇಕು, ನನಗಿದ್ದು 12ಗಿಂತ ನನಗೆ ಕಡಿಮೆ ಆಗೇ ಇಲ್ಲ. ಎಷ್ಟಿತ್ತೋ ಅಷ್ಟೇ ಇತ್ತು. ಬಟ್ ಲಾಸ್ಟು ನನಗೆ 9 ಮಂತ್ಸಲ್ಲಿ 11 ಆಗಿತ್ತು. ಅಷ್ಟು ಬಿಟ್ಟರೆ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಈವನ್ ಪ್ರೆಗ್ನೆಂಟ್ ಇದ್ದ ಲೇಡೀಸ್ಗಳಿಗೆಲ್ರಿಗೂ ನಾನು ಅಲ್ಲಿ ನೋಡ್ತಾ ಇದ್ದೆ ಹಾಸ್ಪಿಟಲೆಲ್ಲ ಬರೀ ಬ್ಲಡ್ಡು ಹಾಕೊಳ್ಳೋದಕ್ಕೆ ಅಂತಲೇ ಬರ್ತಾಯಿದ್ರು, ಬ್ಲಡ್ ಹಾಕೊಳ್ಳೋದಕ್ಕೆ ಅಂತಲೇ ವೀಕ್ಲಿ 1 ಟೈಮೇನೋ 2 ಟೈಮ್ಸ್ ಬರ್ತಾಯಿದ್ರು. ಬಟ್ ನನಗೆ ಅದು ಯಾವುದೇ ರೀತಿ ಪ್ರಾಬ್ಲಮ್ ಬರಲಿಲ್ಲ. ಮೇ ಬಿ ನನ್ನ ಹಸ್ಬೆಂಡ್ ಆ್ಯಂಡ್ ನಮ್ಮ ದೊಡ್ಡಮ್ಮ ನಮ್ಮಮ್ಮ ನನ್ನನ್ನು ನೋಡ್ಕೊಂಡಿದ್ದಕ್ಕೆ. ಅಷ್ಟು ಒಳ್ಳೆ ಫುಡ್ಡನ್ನೇ ನನಗೆ ಕೊಡ್ತಾಯಿದ್ರು ನಮ್ಮಮ್ಮ, ನಮ್ಮ ದೊಡ್ಡಮ್ಮ ಆ್ಯಂಡ್ ನನ್ನ ಹಸ್ಬೆಂಡ್ ಇಲ್ಲಿದ್ದಾಗ್ಲೂ.
ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ನಾನು ಪ್ರೆಗ್ನೆಂಟ್ ಇದ್ದಾಗ ಕೇಳ್ತಾ ಇದ್ದೆ, ನಿಮಗೆ ಗಂಡು ಮಗು ಬೇಕಾ ಹೆಣ್ಮಗು ಬೇಕಾ ಅಂತ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಿದ್ದು ಒಂದೇ ಒಂದು ಮಾತು, ತುಂಬ ಫನ್ನಿಯಾಗಿ ಹೇಳ್ತಾ ಇದ್ರು, ನೀನು ಇಂಜೆಕ್ಷನ್ ಅಂದ್ರೇ ಭಯ ಪಟ್ಕೊತೀಯ, ನಾರ್ಮಲ್ ಡೆಲಿವರಿ ಆದರೆ ಅಷ್ಟೇ ಸಾಕು ನನಗೆ, ಆ್ಯಂಡ್ ಮಗು ಯಾವುದಾದ್ರೂ ಪರವಾಗಿಲ್ಲ, ಹೆಲ್ತಿಯಾಗಿದ್ದರೆ ನನಗೆ ಅಷ್ಟೇ ಸಾಕು ಅಂತ ಹೇಳ್ತಾಯಿದ್ರು. ಸೊ ಲಾಸ್ಟು ನಾವು ಧರ್ಮಸ್ಥಳಕ್ಕೆ ಹೋದಾಗ್ಲೂ ನಾನು ಹೇಳಿದ್ದೆ, ನಾನು ಮತ್ತು ಮಗು ಇಬ್ಬರು ಆರೋಗ್ಯವಾಗಿರಲಿ ಅಂತ ಅವರು ಹರಕೆ ಕಟ್ಕೊಂಡಿದ್ರು. ಸೊ ಹೋಗ್ಬಿಟ್ಟು ಮುಡಿ ಕೊಟ್ಟು ಬಂದ್ವಿ ನಾವು ಅಂತ. ಸೊ ನಾನು ಆ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ಮಮ್ಮಿನೂ ಅಷ್ಟೇ ತುಂಬ ಹರಕೆಗಳನ್ನ ಕಟ್ಕೊಂಡಿದ್ರು, ನನಗೆ ನಾರ್ಮಲ್ ಡೆಲಿವರಿ ಆಗಲಿ, ಮಗು ಚೆನ್ನಾಗಿರಲಿ, ಹೆಲ್ದಿ ಆಗಿರಲಿ ಅಂತ. ಯಾಕಂದರೆ ನಂಗೆ ಇಂಜೆಕ್ಷನ್ ಅಂದ್ರೇ ಭಯ. ಮಮ್ಮಿನೂ ಆಯಿತು ತುಂಬ ದೇವ್ರಿಗೆ ಹರಕೆಗಳನ್ನ ಕಟ್ಕೊಂಡಿದ್ರು. ಸೊ ಅದನ್ನೆಲ್ಲನೂ ನಾವು ಈಡೇರಿಸಿದ್ದೀವಿ ಕೂಡ. ಆ್ಯಂಡ್ ಒಂದು ಗೋಲ್ಡ್ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ರು, ಅಂದರೆ ಒಂದು ಗುಂಜಿಯಷ್ಟು ಗೋಲ್ಡ್ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ರು. ಸೊ ಅದನ್ನು ನಾನು ಇನ್ನೂ ಹಾಕಿಲ್ಲ, ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಬಟ್ ವೀಡಿಯೋಸ್ ಎಲ್ಲ ನಾನು ತೊಗೊಂಡಿದ್ದೀನಿ. ನಾನು ಆವಾಗ ಪ್ರೆಗ್ನೆಂಟ್ ಇದ್ದಾಗ ಮನೆಯಲ್ಲೇ ಇದ್ದೆ ಅಲ್ವಾ, ಸೊ ಆವಾಗಲೇ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಕೆಲವೊಂದು ವೀಡಿಯೋಸ್ಗಳನ್ನ ಇಟ್ಕೊಂಡಿದ್ದೀನಿ. ಬಟ್ ನನಗೆ ಆವಾಗ ವೀಡಿಯೋ ಮಾಡೋಷ್ಟು ಪೇಷನ್ಸ್ ನಿಜವಾಗ್ಲೂ ಇರಲಿಲ್ಲ. ಸೊ ಹಂಗಾಗಿ ನಾನು ಆವಾಗಲೇ ಯೂಟ್ಯೂಬ್ ವೀಡಿಯೋನ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಇವಾಗ 7 ಮಂತ್ಸ್ ಏನೋ 8 ಮಂತ್ಸ್ ಆಯಿತು ನಾನು ಯೂಟ್ಯೂಬ್ ವೀಡಿಯೋನ ಸ್ಟಾರ್ಟ್ ಮಾಡಿಬಿಟ್ಟು. ಸೊ ಹಾಗಾಗಿ ನಾನು ಎಲ್ಲ ವೀಡಿಯೋಸ್ಗಳನ್ನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ನನ್ನ ಬೇಬಿ ಮೂಮೆಂಟ್ಸ್ ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ನಾನು ತುಂಬಾ ವಾಕಿಂಗ್ ಮಾಡ್ತಾಯಿದ್ದೆ. ನಿಜ ಹೇಳ್ಬೇಕಂದ್ರೆ ನಾನು ಯಾವುದೇ ರೀತಿ ಕೆಲಸಗಳನ್ನ ಮಾಡಿಲ್ಲ. ಅಡುಗೆ ಮಾಡೋದು, ಬಟ್ಟೆ ತೊಳೆಯೋದು, ರೊಟ್ಟಿ ಮಾಡೋದು, ಹಳ್ಳಿ ಕಡೆ ಎಲ್ಲ ಕಟ್ಟಿಗೆ ಮುರಿಯೋದು ಆ ಥರ ಎಲ್ಲ ಮಾಡ್ತಾರೆ. ತುಂಬಾ ವಾಕಿಂಗ್ ಮಾಡಿದ್ದೀನಿ. ಬೆಳಗ್ಗೆ 2 hours ವಾಕಿಂಗ್ ಮಾಡ್ತಾಯಿದ್ದೆ, ಮಧ್ಯಾಹ್ನ 1/2 hour ಊಟ ಆದ ತಕ್ಷಣ ಮಲ್ಕೋಬಾರ್ದು ಅಂದ್ಬಿಟ್ಟು ಒಂದು 1/2 hour ವಾಕ್ ಮಾಡ್ತಾಯಿದ್ದೆ, ಈವ್ನಿಂಗ್ 1/2 hour ವಾಕ್ ಮಾಡ್ತಾಯಿದ್ದೆ, ಆ್ಯಂಡ್ ನೈಟ್ ಊಟ ಆದ ತಕ್ಷಣ ನಾನು 2 hours ವಾಕ್ ಮಾಡ್ತಾಯಿದ್ದೆ. ಆಲ್ಮೋಸ್ಟು 5 hours ಏನೋ ನಾನು ವಾಕ್ ಮಾಡ್ತಾಯಿದ್ದೆ. ಆ್ಯಂಡ್ ನನ್ನ ತಮ್ಮ ಕೂಡ ತುಂಬ ಲೇಟಾಗಿ ಬರ್ತಾಯಿದ್ದ, ಶಿಫ್ಟ್ ವೈಸ್ ಇತ್ತು ಒಂದು. ಸೊ ಅವ್ನು ಬರೋವರೆಗೂ ನಾನು ಬರೀ ವಾಕಿಂಗ್ ಮಾಡಿದ್ದು. ವಾಕಿಂಗ್ ತುಂಬಾ ಮಾಡಿಬಿಟ್ಟಿದ್ದೀನಿ ನಾನು. ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ವಾಕಿಂಗ್ ಮಾಡ್ತಾಯಿದ್ದೆ. ಆ್ಯಂಡ್ ದಸರಾ ಟೈಮಲ್ಲಂತೂ ನಾನು ವಾಕಿಂಗ್ ಮಾಡಿಕೊಂಡು ಟೆಂಪಲ್ಗೆ ಹೋಗಿದ್ದೀನಿ. ಊರಲ್ಲೆಲ್ಲ ಬನ್ನಿಯ ಗಿಡಕ್ಕೆ ಡೈಲಿ ಹೋಗ್ತಾ ಇರ್ತಾರೆ 21 ದಿವಸ. ಸೊ 21 ದಿವಸನೂ ನಾನು ನಡ್ಕೊಂಡು ಬರಿಗಾಲಲ್ಲಿ ನಡ್ಕೊಂಡು ಹೋಗಿದ್ದೀನಿ. ಆವಾಗ ನನಗೆ 8.5 months ಇತ್ತು. ಸೊ ಡೈಲಿ ವಾಕ್ ಮಾಡಿಕೊಂಡು ಹೋಗಿದ್ದೀನಿ, ನನಗೆ ಹೆಣ್ಮಗು ಬೇಕು ಅಂತ. ನಾನು ಬ್ಯಾಂಗ್ಳೂರಲ್ಲೆಲ್ಲ ತುಂಬ ಚೆನ್ನಾಗಿರೋ ಡ್ರೆಸ್ಗಳನ್ನೆಲ್ಲ ನೋಡ್ತಾ ಇದ್ದೆ. ಸೊ ಅವಾಗೆಲ್ಲ ನಂಗೆ ಅನಿಸ್ತಾ ಇತ್ತು, ನಂಗೆ ಹೆಣ್ಮಗುನೇ ಆಗಲಿ ಅಂತ. ಸೊ ದಸರಾ ಟೈಮಲ್ಲಂತೂ ನಾನು ಬರೀ ಅದೇ ಕೇಳ್ಕೊಂಡಿದ್ದೀನಿ. ನಾನು ಇನ್ಸ್ಟಾದಲ್ಲಿ ನನ್ನ ಮೆಟರ್ನಿಟಿ ಫೋಟೋಶೂಟ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೆ. ಸೊ ಆಫ್ಟರ್ ಡೆಲಿವರಿ ಹೆಣ್ಮಗು ಆಯಿತು ಅಂದ ತಕ್ಷಣವೇ ನನಗೆ ತುಂಬ ಜನ ಕ್ವೆಶನ್ಸ್ಗಳನ್ನ ಕೇಳಿದರು. ಪಿಂಕ್ ಕಲರ್ ಗೌನ್ ಹಾಕ್ಬಿಟ್ಟು ತೆಗೆಸಿದ್ದೆ ನಾನು ಫೋಟೋಶೂಟ್ನ. ಪಿಂಕ್ ಅಂದರೆ ಗರ್ಲ್ ಬೇಬಿ, ಬ್ಲೂ ಅಂದರೆ ಬಾಯ್ ಬೇಬಿ ಅಂತ. ಸೊ ನಾನು ಥೀಮ್ ವೈಸೇ ಫೋಟೋಶೂಟ್ ಮಾಡಿಸ್ಕೊಂಡಿದ್ದೆ. ನನಗೆ ನನ್ನ ಮನಸ್ಸು ಹೇಳ್ತಾ ಇತ್ತು, ನನಗೆ ಹೆಣ್ಮಗುನೇ ಆಗುತ್ತೆ ಅಂತ. ಆ್ಯಂಡ್ ನನಗೂ ಕೂಡ ಅದೇ ಆಸೆ ಇತ್ತು, ನನಗೆ ಹೆಣ್ಣೇ ಬೇಕು ಅಂತ. ಆ್ಯಂಡ್ ದೇವ್ರಿಗೂ ಕೂಡ ನಾನು ಅದನ್ನೇ ಕೇಳ್ಕೊಂಡಿದ್ದು, ದಸರಾ ಟೈಮಲ್ಲಿ ಅಥವಾ ದೀಪಾವಳಿ ಟೈಮಲ್ಲಿ ನನಗೆ ಹೆಣ್ಮಗುನೇ ಆಗಲಿ ಅಂತ. ಆ್ಯಂಡ್ ನನಗೆ ಡೇಟ್ ಕೊಟ್ಟಿದ್ದು ಕೂಡ ಅದೇ ಆಗಿತ್ತು, ಅಕ್ಟೋಬರ್ ಮಂತಲ್ಲೇ ಇತ್ತು. ಸೊ ದೀಪಾವಳಿ ದಸರಾ ಅವೆರಡೂ ಅಲ್ಲೇ ಇತ್ತು. ಸೊ ಹಾಗಾಗಿ ನಂಗೆ ಹೆಣ್ಮಗುನೇ ಆಗಲಿ, ನಂಗೆ ಲಕ್ಷ್ಮಿನೇ ಬರಲಿ ಅಂತ ತುಂಬಾ ಆಸೆ ಇತ್ತು. ಸೊ ನನ್ನ ಆಸೆ ಈಡೇರಿದೆ. ನಾವು ನಮ್ಮ ಮೆಟರ್ನಿಟಿ ಫೋಟೋಶೂಟ್ಸ್ನ ನನ್ನ ಹಸ್ಬೆಂಡ್ ಊರಲ್ಲೇ ಮಾಡಿಸಿದ್ದು. ಆ್ಯಂಡ್ ನನ್ನ ಹಸ್ಬೆಂಡ್ ಫ್ರೆಂಡೇ ಫೋಟೋಸು ವೀಡಿಯೋಸು ತೆಗೆದಿರೋದು. ಯಾರಿಗಾದ್ರೂ ತುಂಬ ರೀಸನೇಬಲ್ ಪ್ರೈಸ್ಗೆ ಫೋಟೋಶೂಟ್ಸು ವೀಡಿಯೋ ಶೂಟ್ಸು ಬೇಕು ಅಂತ ಅಂದರೆ ಅವರು ಮಾಡಿಕೊಡ್ತಾರೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ನಾನು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ರೆ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಡ್ತೀನಿ. ಇಲ್ಲ ಅಂತ ಅಂದರೆ ಇನ್ಸ್ಟಾದಲ್ಲಿ ಭವಾನಿ ಫೋಟೋಗ್ರಫಿ ಅಂತ ಸರ್ಚ್ ಮಾಡಿದ್ರೆ ಅವ್ರದ್ದು ಪೇಜ್ ಸಿಗುತ್ತೆ, ಡೈರೆಕ್ಟಾಗಿ ಅವ್ರಿಗೇ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಒಂದಿಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಲೈಕ್ ಬೇಬಿ ಮೂಮೆಂಟ್ಸ್ ಎಲ್ಲನೂ. ಸೊ ಆ ವೀಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲನೂ ಇವಾಗ ಆ್ಯಡ್ ಮಾಡ್ತೀನಿ. 1.5 month ಇದ್ದಾಗ ತೆಗೆದಿರೋ ವೀಡಿಯೋ ಕ್ಲಿಪ್ಪಿಂಗು. ಅಮ್ಮ ನನ್ನನ್ನು ನೋಡ್ಕೊಳ್ಳೋದಕ್ಕೆ ನನ್ನ ಕಸಿನ್ನ ಬಿಟ್ಟು ಹೋಗೋದಕ್ಕೆ ಅಂತ ಬ್ಯಾಂಗ್ಳೂರಿಗೆ ಬಂದಿದ್ದರು. ಆ್ಯಂಡ್ 2nd ಮಂತಲ್ಲಿ ಇಲ್ಲ, 3rd ಮಂತಲ್ಲೂ ಇಲ್ಲ, ಇದು 4th ಮಂತಲ್ಲಿ ಸೀಮಂತ ಮಾಡಿದ್ದು. ಆ್ಯಂಡ್ 5th ಮಂತು ನಾನು ಊರಿಗೆ ಹೋಗ್ತಾ ಇದ್ದೆ ಆವಾಗಿಂದು. 7th ಮಂತ್ ಸ್ಟಾರ್ಟಿಂಗಲ್ಲಿ ಈ ಥರ ಮೂಮೆಂಟ್ಸ್ ಇತ್ತು. ಸೊ ಆವಾಗ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ನಾನು ಬೇಬಿ ಮೂಮೆಂಟ್ಸ್ನ. ಆ್ಯಂಡ್ 7th ಮಂತಲ್ಲಿ ಫೋಟೋಶೂಟ್ ಮಾಡಬೇಕಾದ್ರೆ ತೆಗೆದಿರೋ ವೀಡಿಯೋ ಕ್ಲಿಪ್ಪಿಂಗು. ನನಗೆ ಮೆಹಂದಿ ಹಾಕಿಸ್ಕೋಬೇಕು, ಮಾಮ್ ಟು ಬಿ ಡ್ಯಾಡ್ ಟು ಬಿ ಅಂತ ತುಂಬ ಆಸೆ ಇತ್ತು. ಸೊ ಆವಾಗ ಹಾಕ್ಸ್ಕೊಂಡಿರೋದು. ಇದು 9 ಮಂತಲ್ಲಿ ಮೊಬೈಲಲ್ಲಿ ತೆಗೆದಿರೋ ಫೋಟೋಸ್ಗಳಿದೆಲ್ಲನೂ ವಿಲೇಜ್ ಥೀಮಲ್ಲಿ.
ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು. ಹೋಪ್ ಈ ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಒಂದು ಹೊಸ ವ್ಲಾಗ್ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಬಾಯ್.